ಇವ್ರು ಬಂದಿರುವುದು ನಮ್ಮಿಂದ ಆರಿಸಿ ಇವ್ರು ತಿಳ್ಕೊಬೇಕ. ಮೇಲೆ ಹೋದ ತಕ್ಷಣ ನಾವ್ ಏನ್ ಮಾಡೋದಪ್ಪ, ಇವ್ ನಮ್ಮ ಕರ್ನಾಟಕದಲ್ಲಿ ಏನ್ ನಡೆದಿದೆ, ಯಾರಿಗೆ ಅನ್ಯಾಯ ಆಗಿದೆ, ಇದೆಲ್ಲಾ ವಿಚಾರ ಮಾಡಕ್ ಇವ್ರನ್ನ ಆರಿಸಿ ಕಳಿಸಿದ್ದೇವಿನ ಅಲ್ಲಿ ಕೂತು ಮೋಜು ಮಜಾ ರಾಜಕೀಯ ಒಂದು ರೆಸ್ಟೋರೆಂಟ್ ಹೋಟೆಲ್ ಕೂತು ಏನೋ ಒಂದು ತಮ್ಮ ಸುಖಕ್ಕಾಗಿ ಮಾಡುತ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೇವೆ. ಒಬ್ರು MLA ನೋಡಬಹುದು, ಒಂದ್ 10 ವರ್ಷದಿಂದ ಇರುವಂತ MLA ಇವತ್ತು ನೋಡಿದ್ರೆ MLA ಎಷ್ಟೋ ಚೇಂಜ್ ಆಗಿರ್ತಾನ. ಆದ್ರೆ ಅವನು ಸುಮಾರು 10 ಕಿಲೋಮೀಟರ್ ಮೊದಲು ನಡೀತಿರ್ತಾರೆ, ಈಗ ಒಂದು ಅರ್ಧ ಕಿಲೋಮೀಟರ್ ನಡೆಯಕ್ಕಾಗಲ್ಲ. ಯಾಕಂದ್ರೆ 10 ವರ್ಷ MLA ಆದ್ರೆ ಸಾಕು, ಅವರು ಒಂದು ದೊಡ್ಡ ಅಹಂಕಾರ ಬಂದಿರ್ತದೆ, ದೊಡ್ಡ ರೊಕ್ಕ. ಯಾಕಂದ್ರ ನಮ್ ಕರ್ನಾಟಕದಲ್ಲಿ ಯಾರು ಕೇಳೋರು ಇಲ್ಲ, ಕೇಳಕಂತ್ರು ಯಾರು ಇಲ್ಲ. ಆದ ಕಾರಣದಿಂದ ಈ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಹೆಂಗೈತಪ್ಪ ಅಂತಂದ್ರ ನಾವೇನು ಬಹಳ ಬೇಡಿಲ್ಲ, 7 TMC ಬೇಡಿದ್ದೇವೆ. 7ರೊಳಗೊಂದು ಸುಮಾರು ಒಂದು 4-5 TMC ನೀರು ಕೊಟ್ಟರು ಕೂಡ ಎಷ್ಟೋ ಒಂದು ಕರ್ನಾಟಕ ಜನತೆಗೆ ಒಂದು ಸುಖ, ಒಂದು ಸಂತೋಷವನ್ನು ಕೊಟ್ಟಂಗ ಆಕಿತ್ತು. ಆದ್ರೆ ಗೋವಾ ಸರ್ಕಾರದವರು ಏನ್ ಹೇಳ್ತಾರಂತಂದ್ರೆ, ನೀವು ಕೊಟ್ಟಿರುವಂತ ಅರ್ಜಿಯಲ್ಲಿ ಅದು ಒಂದು ಶಾಶ್ವತ ಅರ್ಜಿ ಅಲ್ಲ, ಯಾಕಂದ್ರೆ ಅದರಲ್ಲಿ ಫಾರೆಸ್ಟ್ ದವರು ಪರ್ಮಿಷನ್ ಇಲ್ಲ, ಆ ತರ ಈ ತರ ಅವ್ರು ಗೋವಾ ಸರ್ಕಾರದವ್ರು ಹೇಳ್ತಿದ್ದಾರೆ. ಈ ನಮ್ಮ ಕರ್ನಾಟಕ ಸರ್ಕಾರದವರು ನಾವು ಇವತ್ತು 7 TMC ನೀರ್ ಬಿಡಾಕತ್ತೀವಿ ಅಂದ್ರೆ ಅದಕ್ಕೆ ಏನೋ ಒಂದು ಆಧಾರ ಐತಿ, ಅದಕ್ಕೆ ಏನ್ ಹತ್ತು ಐತಿ. ಇವತ್ತು ನಾವು ಒಂದು ಕಿನಾಲ್ದಿಂದ ಒಂದ್ ಕಡೆ ನೀರ್ ಒಯ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಪೈಪ್ ಹತ್ತೈತಿ ಅನ್ನೋ ಲೆಕ್ಕ ಅಂತಚಾರ ಇರ್ತೈತಿ. ಆದ್ರೆ ಕರ್ನಾಟಕ ಸರ್ಕಾರದವರಿಗೆ ಒಂದು ಹಂತ ಕೂಡ ಇಲ್ಲ. ಇವತ್ತು ನಾವ್ ಏನ್ ಮಾಡಾಕತ್ತೀವಪ್ಪ, ಮಾದಾಯಿ ಸಂಬಂಧ ಮಾಡಾಕತ್ತೀವಿ, ಮಾದಾಯಿ ಕೋಟಿ ತೀರ್ಪ ಕೋಟಿ ಕೊಟ್ಟಿವಿ, ಅರ್ಜಿ ಕೊಟ್ಟಿವಿ. ನಾವು ಅರ್ಜಿ ಒಳಗೆ ಏನು ಕೊಟ್ಟಿದ್ವಿ ಅನ್ನೋದು ಕೂಡ ಇವತ್ತ ಕರ್ನಾಟಕ ಸರ್ಕಾರದ ಯಾವುದೇ ಒಬ್ಬ ದೊಡ್ಡ ವಕೀಲದಾರ ಅವರು ಕೂಡ ಅದನ್ನು ವಿಚಾರ ಮಾಡಲಿಲ್ಲ. ಇವತ್ತು ನಾವು ಕೊಟ್ಟಿದ್ದೇವೆ, ಇದು ಮುಂದೆ ಏನಾಗ್ತೈತೆ ಅನ್ನೋ ತೀರ್ಪು ಕೂಡ ಇವತ್ತು ಬರಲಿಲ್ಲ. ಕರ್ನಾಟಕ ಸರ್ಕಾರದವರು ನೇಮಕ ಮಾಡ್ಬೇಕಾದ್ರೆ ಒಂದು ತಿಳುವಳಿಕೆ ಇರಬೇಕು ಅವ್ರಿಗೂ ಕೂಡ. ಇವತ್ತು ನಾವು 7 TMC ನೀರು ಬಿಡ್ತೇವೆ, ಅದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಿಗೆ ಒಂದು ಅನುಕೂಲ ಆಗುವಂತ ಒಂದು ನೀರನ್ನು ಇವತ್ತು ಗೋವಾ ಸರ್ಕಾರ ಮತ್ತೆ ಮಹಾರಾಷ್ಟ್ರ ಸರ್ಕಾರದವರು ನಮಗ 7 TMC ನೀರು ಕೊಡಾಕತ್ತಿಲ್ಲ. ಇನ್ನು ಮುಂದ 7 TMC ನೀರು ಕೊಡ್ಲಿಲ್ಲ ಅಂದ್ರೆ ನಮಗಿನ್ನ ರೈತರಿಗೆಲ್ಲ ಅವಕಾಶ ಒಂದು 22 TMC ನೀರು ಬೇಡಿದಾರ. ಇದು ನಂತರ ನಾವು ಹಿಂಗ ಸುಮ್ ಕೂತ್ರ ಇನ್ನು ಮುಂದ ಯಾವತ್ತು ಪಡೆಯಕ್ ಆಗಂಗಿಲ್ಲ. 7 TMC ಕೊಟ್ಟಿಲ್ಲ ಅಂದ್ರೆ ಮುಂದೆ 22 TMC ನೀರು ಕೊಡ್ತಾ ನಮ್ಗೇನು ಗ್ಯಾರಂಟಿ ಇಲ್ಲ. ಆದ ಕಾರಣದಿಂದ ನಮ್ಮ ಕರ್ನಾಟಕದ ಯಾವುದೇ ಒಂದು ಪಕ್ಷದ ರಾಜಕಾರಣಿ ಆಗಿರ್ಲಿ, ಅವ್ರ MLA ಆಗಿರ್ಲಿ, MP ಆಗಿರ್ಲಿ, ಅವ್ರ ಒಂದು ಕರ್ನಾಟಕದ ಕನ್ನಡಿಗರ ಓಟದಿಂದ ಆಯ್ಕೆ ಆಗಿರ್ತಾರೆ. ಅವರು ತಿಳ್ಕೋಬೇಕು, ಒಂದು ಕನ್ನಡಿಗರ ಅನ್ಯಾಯ ಯಾಕಂದ್ರ ಸುಮಾರು ಒಂದು 100 ದಿವಸಗಳಿಂದ ಸುಮಾರು 1 ವರ್ಷ ಆಯ್ತ್ರಿ, ಒಂದು ನಲ್ಗುಂದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಲವಾರು ರಾಜಕಾರಣಿಗಳು ಬರ್ತಾರೆ, JDS ದವರು ಬರ್ತಾರೆ, BJP ದವರು ಬರ್ತಾರೆ, ಕಾಂಗ್ರೆಸ್ ದವರು ಬರ್ತಾರೆ. ನಾವ್ ಎಲ್ಲರೂ ಬೆಂಬಲ ಇದೀವಿ ಅಂತ ಹೇಳ್ತಾರ. ಆದ್ರೆ ಇವ್ರು ಯಾರಿಗೆ ಬೆಂಬಲ ಕೊಡಾಕತ್ತಾರೋ ಎದಕ್ ಕೊಡಾಕತ್ತಾರೋ ಇನ್ನೂ ಗೊತ್ತಾಗಿಲ್ಲ. ಎಲ್ಲರೂ ಬರ್ತಾರ, ನಾವು ಬೆಂಬಲ ಇದೀವಿ ಅಂತ ಹೇಳ್ತಾರ. ಕೆಲಸ ಮಾಡೋರು ಯಾರು ಅವರೇ ಬಂದು ನಾವು ಬೆಂಬಲ ಇದೀವಿ ಅಂತ ಹೇಳಿ ಪ್ರತಿಯೊಂದು ಪಕ್ಷದವರು ಕೂಡ ಬೆಂಬಲ ಕೊಡೋದು ಬೇಡ ಆಗಿತ್ತು ನಮಗ. ನಮ್ಮ ಕರ್ನಾಟಕದ ಮಹದಾಯಿ ಕಳಸಾ ಬಂಡೂರಿಗೆ 7 TMC ನೀರು ಬೇಕಾಗಿತಿ. ಆ ನೀರು ಕೊಡುವಂತ ಒಂದು ಕೆಲಸವನ್ನು ಕರ್ನಾಟಕ ಸರ್ಕಾರದವರು ಮತ್ತೆ ಕೇಂದ್ರ ಸರ್ಕಾರ